ಬರ ವೀಕ್ಷಣೆ ಮಾಡಲು ಇಸುವನಹಳ್ಳಿ ಗ್ರಾಮಕ್ಕೆ ಭೇಟಿ ನೀಡಿದ್ದಾರೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ. ಬಿಜೆಪಿ ರಾಜ್ಯಾಧ್ಯಕ್ಷರಾದ ಶ್ರೀ ಬಿವೈ ವಿಜಯೇಂದ್ರ ಅವರು ಇಸುವನಹಳ್ಳಿ ಗ್ರಾಮಕ್ಕೆ ಭೇಟಿ ನೀಡಿ ಸ್ಥಳೀಯ ಕಾರ್ಯಕರ್ತರೊಂದಿಗೆ ಸಮಾಲೋಚನೆ ನಡೆಸಿದ್ದಾರೆ. ನಂತರ ಹಸಿರುವಳ್ಳಿ ಗ್ರಾಮದ ಮೃತ ಬಿಜೆಪಿ ಕಾರ್ಯಕರ್ತ ಲೋಕೇಶ್ ಅವರ ಮನೆಗೆ ಭೇಟಿ ನೀಡಿ ಕುಟುಂಬಸ್ಥರಿಗೆ ಸಾಂತ್ವನ ಹೇಳಿದ್ದಾರೆ. ಉಚ್ಕೊಂಡು ಬರ್ತಾ ಇದ್ರೆ ಫಾರಂ ಹಾಕಿದೀರಾ ಹಾಕಿಲ್ವಾ? ಫಾರಂ ಹಾಕಿದ್ರಿ, ಗ್ರಾಂಟ್ ಆಗಿಲ್ಲ, ಕಮಿಟಿಗೆ ಇಟ್ಟಿಲ್ಲ. ಸೊ ಭೂ ಒತ್ತುವರಿ ಅಂತ ಹೇಳಿ ಇವ್ರ ಮೇಲೆ ಕೇಸ್ ಹಾಕ್ತಾರೆ. ಇವ್ರು ಗ್ರಾಂಟ್ ಫಾರಂ ಹಾಕೊಂಡಿದ್ದಾರೆ. ಇವರು ಸಾಗುವಳಿ ಚೀಟಿನ ಈ ಫೈಲ್ ರೆಡಿ ಮಾಡಿ ಸಮಿತಿಗೆ ಇಡಿ ಅಂತ ಹೇಳಿ ಅನುಭವದಲ್ಲಿ ಇದ್ದಾರೆ. ಏನಾಗಿದೆ ಅಂದರೆ ಇಲ್ಲೊಬ್ರು ಲೀಡ್ರವ್ರೆ ಅವರು ತಹಸೀಲ್ದಾರ್ಗೆ ಹೇಳ್ಬಿಟ್ಟು ತಹಸೀಲ್ದಾರ್ ಕೈಲಿ ಭೂ ಒತ್ತುವರಿ ಕೇಸ್ ಹಾಕ್ಬಿಟ್ಟು ನಾನು ಯಾರು ಇಟ್ಟಿದ್ದೀನಿ, ನಾನು ಇಟ್ಕೊಟ್ಟಿಲ್ಲ ಯಾರೊಬ್ಬರು ಅದೊಂದು ಚೂರು ಏನೋ ಮಾಡೋದು ಒಂದು ಗಾಡಿ ಮಾಡ್ಕೊಂಡು ಕಾರ್ಯಕರ್ತನೇ ಪಕ್ಷದ ಆಸ್ತಿ. ಒಬ್ಬ ಕಾರ್ಯಕರ್ತನಿಗೆ ಏನಾದರೂ ಆದ್ರೆ ಇಡೀ ಪಕ್ಷ ಕುಟುಂಬದ ಜೊತೆ ನಿಲ್ಲುತ್ತದೆ. ಸರ್ಕಾರ ತಾರತಮ್ಯ ಮಾಡದೆ ಎಲ್ಲಾ ಕುಟುಂಬಗಳಿಗೂ ಸಮಾನ ಪರಿಹಾರ ನೀಡಬೇಕು. ಗ್ರಾಮ ಮಟ್ಟದಲ್ಲಿ ಪಕ್ಷ ಸಂಘಟನೆ ಬಲಪಡಿಸುವುದು, ಕಾರ್ಯಕರ್ತರ ಸಮಸ್ಯೆ ಆಲಿಸುವುದು ಮತ್ತು ಮುಂಬರುವ ಚುನಾವಣೆಗಳ ತಯಾರಿ ಬಗ್ಗೆ ಚರ್ಚೆ ಮತ್ತು ಕಾರ್ಯಕರ್ತರೇ ನಮ್ಮ ಪಕ್ಷದ ಬೆನ್ನೆಲುಬು. ಬೂತ್ ಮಟ್ಟದಿಂದಲೇ ನಾವು ಗಟ್ಟಿಯಾಗಬೇಕು. ಜನರ ಸಮಸ್ಯೆಗಳಿಗೆ ಮೊದಲು ಸ್ಪಂದಿಸೋದು ನಮ್ಮ ಜವಾಬ್ದಾರಿ. ಗ್ರಾಮದ ಮೂಲಭೂತ ಸೌಕರ್ಯ, ರಸ್ತೆ, ನೀರು, ವಿದ್ಯುತ್ ಸಮಸ್ಯೆಗಳು, ಸರ್ಕಾರದ ಜನ ವಿರೋಧಿ ನೀತಿಗಳ ವಿರುದ್ಧ ಹೋರಾಟ ನಡೆಸುತ್ತೇವೆ ಎಂದು ತಿಳಿಸಿದ್ದಾರೆ. ಬರ ಅಧ್ಯಯನ ಪ್ರವಾಸನ ಮುಗಿಸ್ಕೊಂಡು ನೆಲಮಂಗಲ ತಾಲೂಕಿನ ಹಸಿರುವಳ್ಳಿಗೆ ನಾವು ಬಂದಿದ್ದೇವೆ. ಇವತ್ತಿಂದ ಸ್ವಲ್ಪ ಮಳೆ ಪ್ರಾರಂಭ ಆಗಿದೆ. ನಾವು ರಸ್ತೆ ಉದ್ದಕ್ಕೂ ಕೂಡ ನೋಡ್ಕೊಂಡು ಬರ್ತಾ ಇದ್ವಿ. ಎಲ್ಲೂ ಕೂಡ ಇನ್ನು ಅತಿ ಹೆಚ್ಚು ರಾಗಿ ಬೆಳೀತಕ್ಕಂಥದ್ದು ಈ ಭಾಗದಲ್ಲಿ. ಎಲ್ಲೂ ಕೂಡ ಬಿತ್ತನೆ ಮಾಡಿರ್ತಕ್ಕಂಥದ್ದು ಇನ್ನೂ ಕೂಡ ಸಸಿಗಳು ಇನ್ನೂ ಹುಟ್ಟಿಲ್ಲ. ಒಟ್ಟಾರೆಯಾಗಿ ತುಮಕೂರು ಜಿಲ್ಲೆ ಇರ್ಬೋದು, ಗ್ರಾಮೀಣ ಭಾಗದಲ್ಲಿರ್ಬೋದು, ರೈತರು ಇವತ್ತು ಭಾಳ ಸಂಕಷ್ಟದಲ್ಲಿದ್ದಾರೆ. ಅಲ್ಲಿ ತುಮಕೂರು ಜಿಲ್ಲೆನಲ್ಲಿ ಇವತ್ತು ತೆಂಗು, ಅಡಿಕೆಯನ್ನು ಬೆಳೀತಾ ಇದ್ದಾರೆ. ಅಲ್ಲೂ ಕೂಡ ರಾಗಿಯನ್ನು ಬೆಳೀತಾ ಇದ್ದಾರೆ. ರಾಗಿಗಂತೂ ಎಲ್ಲ ಕಡೆ ರೈತರು ರಾಗಿ ಬೆಳೀತಾರೆ, ಸಂಕಷ್ಟದಲ್ಲೇ ಇದ್ದಾರೆ. ತೆಂಗು ಮತ್ತು ಅಡಿಕೆಗೆ ನೀರಿನ ತೊಂದರೆ ಆಗ್ತಾ ಇದೆ. ಇನ್ನು ಯಾರು ಬೋರ್ ಇಟ್ಕೊಂಡಿದ್ದಾರೆ, 3 ಫೇಸ್ ವಿದ್ಯುತ್ತು 7 ಗಂಟೆಗಳ ಕಾಲ ಕೊಡೋದಕ್ಕೆ ಸಾಧ್ಯ ಆಗದೇನೆ ಸರ್ಕಾರ ಮಾಡಿದ ಎಡವಟ್ಟಿನಿಂದ ಅಲ್ಲಿ ತೋಟಗಳು ಕೂಡ ಒಣಗ್ತಾ ಇರುವಂಥದ್ದು ಕೂಡ ನಾವು ನೋಡಿದ್ದೇವೆ. ನಾನು ರಾಜ್ಯದ ಮುಖ್ಯಮಂತ್ರಿಗಳಿಗೆ ರೈತರ ಪರವಾಗಿ ನನ್ನ ವಿನಂತಿ, ಮೊದಲನೇದಾಗಿ ಸಮರ್ಪಕವಾಗಿ ವಿದ್ಯುತ್ತನ್ನು ನೀಡಬೇಕಾಗ್ತದೆ. ಕನಿಷ್ಠ 7 ತಾಸುಗಳ ಕಾರು 7 ಗಂಟೆಗಳ ಕಾರು ವಿದ್ಯುತ್ ಕೊಡಬೇಕಾಗ್ತದೆ. ಎಲ್ಲಿಗೆ ಬಂದ್ಬಿಟ್ಟಿದ ಪರಿಸ್ಥಿತಿ ಅಂತ ಹೇಳಿದ್ರೆ, ಬೆಳೆ ವಿಮೆ ಕಟ್ಟೋದಕ್ಕೂ ಕೂಡ ರೈತರು ಪರದಾಡ್ತಾ ಇದ್ದಾರೆ. ಈಗಾಗಲೇ 1 ಬಾರಿ ಬಿತ್ತನೆ ಮಾಡಿದ್ರು, ಸರಿ ಹೋಗಲಿಲ್ಲ. 2ನೇ ಬಾರಿ ಮತ್ತೆ ಅಳಿಸಿ ಮತ್ತೆ ಬಿತ್ತನೆ ಮಾಡಿದ್ದಾರೆ. ಎಕರೆಗೆ 45,000 ರೂಪಾಯಿ 60-70 ಸಾವಿರ ರೂಪಾಯಿ ಖರ್ಚು ಮಾಡ್ಕೊಂಡಿದ್ದಾರೆ. ಹಾಗೆ ರೈತರ ಪರವಾಗಿ ಏನು ಬೆಳೆ ವಿಮೆ ಕಟ್ಟಬೇಕು, ಅದನ್ನು ಕೂಡ ಒಂದು ತಾಲೂಕಿಗೆ ಏನಿಲ್ಲ ಅಂದ್ರೆ ಭಾಳ ಖರ್ಚು ಬರಲ್ಲ, ಒಂದು 50-60 ಲಕ್ಷ ರೂಪಾಯಿ ಒಂದು ತಾಲೂಕಿಗೆ ಖರ್ಚು ಬರ್ತದೆ. ಅದನ್ನು ಕೂಡ ಸರ್ಕಾರ ಕಟ್ಕೊಡ್ಬೇಕಾಗತ್ತೆ. ಕೇಂದ್ರ ಸರ್ಕಾರ ಪರಿಹಾರ ಕೇಳೋಕ್ಕೂ ಮುಂಚಿತವಾಗಿ ರಾಜ್ಯ ಸರ್ಕಾರ ಕನಿಷ್ಠ ಇವತ್ತೇನು ಇಡೀ ರಾಜ್ಯದಲ್ಲಿ 28ಕ್ಕೂ ಹೆಚ್ಚು ಜಿಲ್ಲೆಗಳಲ್ಲಿ ಬರದ ಪರಿಸ್ಥಿತಿ ಆಗಿದೆ. 10,000 ಕೋಟಿ ಬಿಡುಗಡೆ ಮಾಡಿ ರೈತರಿಗೆ ಪರಿಹಾರನ ಕೊಡುವಂಥ ಕೆಲಸ ಅತಿ ಶೀಘ್ರದಲ್ಲಿ ಮಾಡಿದರೆ ಖಂಡಿತ ಅದು ರೈತರು ಅವರ ಸಂಕಷ್ಟಕ್ಕೆ ಸ್ಪಂದನೆ ಮಾಡಿದಂತ ಆಗ್ತದೆ. ಈ ನಿಟ್ಟಲ್ಲಿ ರಾಜ್ಯ ಸರ್ಕಾರ ಗಮನ ಹರಿಸ್ಬೇಕು ಅಂತೇಳಿ ತಮ್ಮ ಮುಖ್ಯ ಮತ್ತೊಮ್ಮೆ ಒತ್ತಾಯ ಮಾಡ್ತಾ ಇದ್ದೇನೆ. ಅವರು ಪಾಪ ಯಾಕಂದರೆ ಮಾಜಿ ಪ್ರಧಾನಮಂತ್ರಿಗಳ ಧರ್ಮಪತ್ನಿ ಚೆನ್ನಮ್ಮನವರು ತೀರ್ಕೊಂಡಂಥ ನಂತರದಲ್ಲಿ ನಾವು ಅವ್ರ ಹತ್ರ ಚರ್ಚೆ ಮಾಡೋದಕ್ಕೆ ಸಾಧ್ಯ ಆಗಲಿಲ್ಲ. ಕಳೆದ ವಾರನೂ ಕೂಡ ನಮ್ಮ ಮನೆ ಕುಮಾರಸ್ವಾಮಿ ಅವ್ರ ಹತ್ರ ಕೂಡ ಮಾತನಾಡಿದ್ದೇನೆ. ಅದ್ರಲ್ಲಿ ನಾವೇನು ನಮ್ಮ ಕಡೆಯಿಂದಂತೂ ಗೊಂದಲ ಮಾಡೋದಕ್ಕೆ ಅವಕಾಶವನ್ನು ಕೊಡೋದಿಲ್ಲ, ಅದರ ಅವಶ್ಯಕತೆಯೂ ಇಲ್ಲ. ಮೂಲ ಉದ್ದೇಶ ಏನು, ರಾಜ್ಯದ ಮುಖ್ಯಮಂತ್ರಿಗಳು ರೈತರ ಹಿತಾಸಕ್ತಿನ ಬದಿಗಿಟ್ಟು ರಿಯಲ್ ಎಸ್ಟೇಟ್ ಮಾಡೋದಕ್ಕೇನು ಹೊರಟಿದ್ದಾರೆ, ಇದು ಅಕ್ಷಮ್ಯ ಅಪರಾಧ. ಹಾಗಾಗಿ ಬಿಡದಿ ವಿಚಾರದಲ್ಲಿ ನಾವು ಕೂಡ ಧ್ವನಿಯನ್ನು ಎತ್ತಿದ್ದೇವೆ. ಸದನದ ಒಳಗಡೆ ಕೂಡ ಇದ್ರ ಬಗ್ಗೆ ಚರ್ಚೆ ಮಾಡ್ತೇವೆ.
JDS ಏನು ಪಾದಯಾತ್ರೆ ಮಾಡಬೇಕು ಅಂತೇಳಿ ನಾವು ಘೋಷಣೆ ಮಾಡಿದ್ದು ಅವ್ರು ಮಾಡೋದಕ್ಕಾಗಲೇ ದಿನಾಂಕ ಕೂಡ ನಿಗದಿ ಮಾಡಿದ್ದಾರೆ. ನಾವೇನು ಅದರಲ್ಲಿ ಏನು ಗೊಂದಲ ಮಾಡ್ಕೊಳ್ಳೋದಿಲ್ಲ. ಕುಮಾರಸ್ವಾಮಿ ಹತ್ರನೂ ಕೂಡ ಮಾತನಾಡ್ತೇನೆ. ಉದ್ದೇಶ ಒಂದೇನೆ, ರೈತರನ್ನ ಒಕ್ಕಲೆಬ್ಬಿಸುವಂಥ ಕೆಲಸ ಆಗಬಾರ್ದು. ಸದನದಲ್ಲಿ ಮಾತನಾಡ್ತೇನೆ. ರಾಜ್ಯದ ಮುಖ್ಯಮಂತ್ರಿಗಳು ಅನುಭವ ಇದೆ. ಆ ಅನುಭವ ಇವೆಲ್ಲವೂ ಕೂಡ ರಾಜ್ಯದಲ್ಲಿ ಇವತ್ತು ರೈತರಿನ ಸಂಕಷ್ಟದಲ್ಲಿದ್ದಾರೆ, ಅವ್ರ ನೆರವಿಗೆ ಬರಬೇಕಾಗ್ತದೆ. ಕರ್ನಾಟಕ ಕಟ್ಟಬೇಕು, ಒಳ್ಳೆ ಉದ್ದೇಶ. ಇವತ್ತು ದೇಶ ಅಭಿವೃದ್ಧಿ ಪಥದಲ್ಲ ಸಾಗಬೇಕು ಅಂದರೆ ರಾಜ್ಯದ ಪಾತ್ರ ಭಾಳ ದೊಡ್ಡದಿರುವಂಥದ್ದು. ಅದು ಇಲ್ಲಿ ಪ್ರಮುಖವಾಗಿರುವಂಥದ್ದು, ನಾವಿವತ್ತು ಬರಗಾಲದ ಸಂದರ್ಭ ನಾವು ನಿಂತಿದ್ದೇವೆ. ಮುಖ್ಯಮಂತ್ರಿಗಳು ಇಂಥ ಸಂದರ್ಭದಲ್ಲೂ ಕೂಡ ರೈತರನ್ನ ಒಕ್ಕಲೆಬ್ಬಿಸುವಂಥ ಕೆಲಸ ಬಿಡದಿ ಭಾಗದಲ್ಲಿ ಮಾಡ್ತಾ ಇದ್ದಾರೆ. ರಿಯಲ್ ಎಸ್ಟೇಟ್ ಮಾಡೋಕೆ ಏನು ಹೊರಟಿದ್ದಾರೆ. ಇವ್ಯಾವು ಕೂಡ ನಮ್ಮ ರಾಜ್ಯದ ರೈತರು ಒಳ್ಳೇದಾಗೋಕ್ಕೆ ಸಾಧ್ಯ ಇಲ್ಲ. ಬಿಡದಿ ಭಾಗದಲ್ಲಿರ್ತಕ್ಕಂಥ ರೈತರು ಕೂಡ ಒಳ್ಳೇದಾಗೋಕ್ಕೆ ಸಾಧ್ಯ ಇಲ್ಲ. ಅದ್ರ ಬಗ್ಗೆ ಮುಖ್ಯಮಂತ್ರಿಗಳು ಗಮನ ಹರಿಸ್ಬೇಕು. ಮಾತನಾಡ್ತಾನೆ ಅದ್ರ ಬಗ್ಗೆ. ರಾಜ್ಯದ ಜನರಿಗಾಗಲೇ ಕಾಂಗ್ರೆಸ್ ಸರ್ಕಾರಕ್ಕೆ ಇಡೀ ಶಾಪವನ್ನು ಹಾಕ್ತಾ ಇದ್ದಾರೆ. ನಮ್ಗೆ ಇವತ್ತು ವಿರೋಧ ಪಕ್ಷದಲ್ಲಿ ಕೂರೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ರೆ ವಿರೋಧ ಪಕ್ಷದಲ್ಲಿದ್ದೇವೆ. ಇನ್ನೂ 2 ವರ್ಷ ವಿರೋಧ ಪಕ್ಷದಲ್ಲೇ ಇರ್ತೇವೆ. ಕಾಂಗ್ರೆಸ್ಸಲ್ಲಿ ಇರ್ತಕ್ಕಂಥ ಅಸಮಾಧಾನಿತರ ನಾವೇನು ಕರ್ಕೊಂಬರ್ತಕ್ಕಂಥ ಅವಶ್ಯಕತೆನೇ ಇಲ್ಲ. ಜನ ಅಂತೂ ತೀರ್ಮಾನ ಮಾಡ್ತಾರೆ. ಬರೋದಿಂದಲ್ಲಿ ಇಂಥ ಜನವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ ಮುಂದಿನ ಚುನಾವಣೆಯಲ್ಲಿ ಮನ್ನಣೆ ಸಿಗೋದಕ್ಕೆ ಸಾಧ್ಯ ಇಲ್ಲ. ಜನ ನಮ್ಗೆ ಆಶೀರ್ವಾದ ಮಾಡ್ತಾರೆ. ಕಾಯ್ತೇವೆ. ಇನ್ನೂ 2 ವರ್ಷ ಇದೆ ರೀ. ನಮಗೇನಾದ್ರೂ ಅವಶ್ಯಕತೆ ಏನಿಲ್ಲ. ಅವ್ರ ಮನೆಯವ್ರು ಸರಿ ಮಾಡ್ಕೊಳ್ಳಿ, ಅದ್ರಲ್ಲಿ ನಾವು ಮೂಗು ತೋರಿಸೋದಕ್ಕೆ ಹೋಗೋದಿಲ್ಲ. ವಿರೋಧ ಪಕ್ಷವಾಗಿ ಏನು ಕೆಲಸ ಮಾಡೋಕೆ ನಾವು ಮಾಡ್ತೀವಿ.